ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಬೆಲ್ಲದ ಕೊಬ್ಬರಿ ಮಿಠಾಯಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಜೊತೆಗೆ 8 ದೇವರ ಸ್ವೀಟ್ ಅಂದರೆ ದೇವರ ಪ್ರಸಾದನ ಯಾವ ರೀತಿ ಒಂದೇ ಸ್ವೀಟಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಒಂದೇ ಸ್ವೀಟಲ್ಲಿ ಮಾಡ್ತಾಯಿದ್ದೀನಿ. ಅದನ್ನು ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ನೀವು ಕೂಡ ಕೊನೆಯವರೆಗೂ ವಿಡಿಯೋ ನೋಡಿ. ಆದರೆ 8 ದೇವರು ಯಾವ್ಯಾವ ದೇವ್ರದ್ದು ಪ್ರಸಾದ ಅಂತ ಕೊನೆವರೆಗೂ ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಅಂದರೆ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ತೀನಿ ಅಂತ ನೀವು ಕೂಡ ಒಂದು ಸಲ ನೋಡಿ. ಅಂದರೆ ಕೊಬ್ಬರಿ ಮಿಠಾಯಿ ತುಂಬ ಸುಲಭವಾಗಿರುತ್ತೆ, ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ ಮಾತ್ರ. ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ಅಂದರೆ ತುಂಬ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಬರೀ ಕಾಯಿ ತುರಿದ್ರೆ ಸಾಕು, ಬೇಗ ಮಾಡ್ಕೊಳ್ಬೋದು. ನಾನು ಕೊಬ್ಬರಿಯಿಂದ ಮಾಡ್ತಾ ಇರೋದಲ್ಲ, ಕಾಯಿ ತುರಿಯಿಂದ ಮಾಡ್ತಾ ಇರೋದು. ನೋಡೋಣ ಇವಾಗ ಅದನ್ನು ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಬನ್ನಿ. ಮೊದಲನೇದಾಗಿ ನಾನು ಇವಾಗ ಕಾಯಿ ತುರಿಗಳನ್ನ ತುರಿದಿಟ್ಕೊಂಡಿದ್ದೆ. ಈಗ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿರ್ತೀವಲ್ಲ, ಆವಾಗ ಈಗ ಕಾಯಿ ತುರಿನೆಲ್ಲ ಹೋಗಿ ಬಂದಾಗೆಲ್ಲ ಫ್ರೀಝರ್ಗೆ ಹಾಕಿ ತುರಿದು ಇಟ್ಕೊಂಡ್ಬಿಟ್ರೆ 15-20 ದಿನವರೆಗೂ ಇರುತ್ತೆ ಫ್ರೀಝರಲ್ಲಿ. ನೋಡಿ ಈಗ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಕಾಯಿ ತುರಿನ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಬೆಲ್ಲ ಅರ್ಧ ತೊಗೊಂಡಿದ್ದೀನಿ, ಅರ್ಧ ಭಾಗ. ಏಲಕ್ಕಿ ಪುಡಿ ಗಸಗಸೆ ತೊಗೊಂಡಿದ್ದೀನಿ, ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಗಸಗಸೆನ. ಬೆಲ್ಲ ನೋಡಿ ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು, 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕರಗಿಸ್ಕೊಳ್ತೀನಿ ಬೆಲ್ಲನ ಫುಲ್ಲು. ನೋಡಿ ಕಾಯಿ ತುರಿ ನೀವೇ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಒಂದು ಸಲ ತುರಿದಿರೋ ಕಾಯಿನೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ಹಚ್ಚಿ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು. ತುರಿದ್ಬಿಟ್ಟೆ ಗ್ರೈಂಡ್ ಮಾಡಬೇಕು ಅಂತೇನಿಲ್ಲ, ಹಚ್ಚಿಬಿಟ್ಟು ಕೂಡ ಗ್ರೈಂಡ್ ಮಾಡ್ಕೊಬೋದು. ಅಂದರೆ ಸ್ವಲ್ಪ ಜಾಸ್ತಿ ಬಿಳಿ ಭಾಗ ಬರುತ್ತೆ ತುರ್ಕೊಂಡ್ರೆ ಮಾತ್ರ. ಹಂಗಾಗಿ ಹಚ್ಕೊಂಡು ಗ್ರೈಂಡ್ ಮಾಡೋಕ್ಕೊಳಕ್ಕೆ ಹೋದರೆ ಏನಂದರೆ ಸ್ವಲ್ಪ ಕಪ್ಪು ಆ ಥರ ಬರುತ್ತೆ. ಹಂಗಾಗಿ ಈ ಥರ ಹೇಳಿದ್ದೀನಲ್ಲ, ಈ ಥರ ಮಾಡ್ಕೊಳ್ಳಿ. ಅಂದರೆ ನೀವು ಕಾಯಿ ಸ್ವಲ್ಪ ಬಲ್ತಿರೋ ಕಾಯಿ ಆದರೆ ಚೆನ್ನಾಗಿರುತ್ತೆ. ನೋಡಿ ಒಂದು ಬಾಣಲಿ ತೊಗೊಂಡು ಹುರ್ಕೋಬೇಕು ಸ್ವಲ್ಪ ಈ ಕಾಯಿ ತುರಿನ. ಒಂದು 10 ನಿಮಿಷ ಹುರ್ಕೋಬೇಕು ನೀಟಾಗಿ. ಸಣ್ಣ ಉರಿನಲ್ಲಿ ಹುರ್ಕೋಬೇಕು, ದಪ್ಪ ಉರಿ ಬೇಡ, ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ ಆವಾಗ ಸ್ವೀಟ್ ಮಾತ್ರ. ನೋಡಿ ಈ ಥರ ನೀಟಾಗಿ ಹುರ್ಕೊಳ್ತಾ ಇರಬೇಕು, 10 ನಿಮಿಷದವರೆಗೂ ಹುರ್ಕೋಬೇಕು. ಕಾಯಿ ತುರಿಗಳು ಏನಂತಂದರೆ, ಈಗ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಒಂದೇ ಸಲ ಹೋಗಿ ಬರೋಕ್ಕಾಗಲ್ಲ. ಒಂದೊಂದು ಸಲ ಒಂದೊಂದು 2 ದಿನ 3 ದಿನ ಬಿಟ್ಕೊಂಡು ಹೋಗಿ ಬಂದಾಗ ಏನು ಮಾಡಬೇಕು ಅಂತಂದರೆ, ಈಗ ಒಂದೊಂದು ಸಲ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ನೋಡಿ ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಆವಾಗ ಏನು ಮಾಡಬೇಕು ಅಂತಂದರೆ, ದೇವಸ್ಥಾನಕ್ಕೆ ಹೋಗಿ ಬಂದಾಗೆಲ್ಲ ಕಾಯಿ ತುರಿದ್ಬಿಟ್ಟು ಒಂದು ಕವರ್ಗೆ ಹಾಕ್ಬಿಟ್ಟು, ಇಲ್ಲಾಂದ್ರೆ ಒಂದು ಬಾಕ್ಸಲ್ಲಿ ಹಾಕಿ ಯಾವುದಾದ್ರೂ ಹಂಗೆ ಹಾಕ್ಕೊಂಡು ಫ್ರೀಝರ್ನಲ್ಲಿ ಇಟ್ಬಿಟ್ರೆ ಫ್ರೀಝರಲ್ಲಿರುತ್ತೆ, ಏನಾಗಲ್ಲ. 15-20 ದಿನದವರೆಗೂ ಕೂಡ ಏನೂ ಆಗಲ್ಲ. ಕಾಯಿ ತುರಿ ಮಾತ್ರ ಫ್ರೀಝರಲ್ಲಿ ನಾವು ಹೆಂಗೆ ಇಟ್ಟಿರ್ತೀವೋ ಹಂಗೆ ಇರುತ್ತೆ, ಗಟ್ಟಿಯಾಗಿರುತ್ತೆ ಮಾತ್ರ. ಆಮೇಲೆ ಅಂದರೆ ಎಣ್ಣೆ ಸ್ವೀಟ್ ಮಾಡೋವಾಗೆಲ್ಲ ಈಚೆ ತೆಗೆದಿಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟರೆ ಸ್ಮೂತ್ ಆಗುತ್ತೆ. ನೋಡಿ ಬೆಲ್ಲ ನೋಡಿ ಫುಲ್ ಕರಗಬೇಕು, ಇಷ್ಟು ಕರಗ್ತಾ ಇದೆ. ಇನ್ನೂ ಸ್ವಲ್ಪ ಆದಷ್ಟು ಇನ್ನೂ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡ್ರೆ ಬೆಲ್ಲಕ್ಕೆ ಇನ್ನೂ ಒಳ್ಳೆಯದೇ. ಅದು ಅಂದರೆ ಸೋಸ್ಕೊಳ್ಳೋದಕ್ಕೆಲ್ಲ ಕಡ್ಡಿ ಕಸ ಎಲ್ಲ ಇರುತ್ತಲ್ಲ, ಹಂಗಾಗಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಅದನ್ನು ಇದ್ರೊಳಗಡೆ ಸೋಸ್ಕೊಂಡಿದ್ದೀನಿ ನಾನು. ನೋಡಿ 10 ನಿಮಿಷ ಹುರ್ಕೊಂಡಾದ್ಮೇಲೆ ಈಗ ಬೆಲ್ಲದ ಪಾಕ ಇರುತ್ತಲ್ಲ, ಅದನ್ನು ಕೂಡ ಇದರಲ್ಲಿ ನಾನು ಪಾಕ ಬರೆಸಿಲ್ಲ, ಹಂಗೆ ಕರಗಿದ ತಕ್ಷಣ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಘಮ ಬರೋದಕ್ಕೆ. ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ, ನೀಟಾಗಿ ತಿರುಗಿಸ್ಬೇಕು ಎಲ್ಲ ಕಡೆ. ಬೆಲ್ಲದ ಪಾಕ ಏಲಕ್ಕಿ ಎಲ್ಲ ಕೂಡ ಘಮ ಚೆನ್ನಾಗಿ ಅಂಟೋ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ನೋಡಿ ಈ ಥರವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಅಂದರೆ ಏನು ಒಂದೇ ಸಮಯ ಕೈ ಬಿಡದೆ ತಿರುಗಿಸ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸ್ಕೊಂಡ್ರೆ ಆಯಿತು. ನೋಡಿ ಇವಾಗ ಇದಕ್ಕೆ ಗಸಗಸೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಸ್ವಲ್ಪನೂ ಕೂಡ ತುಪ್ಪ ಅಂತೂ ನಾನು ಹಾಕೇ ಇಲ್ಲ.
ಟೋಟಲಾಗಿ ಒಂದು 2-3 ಡ್ರಾಪಷ್ಟು ಅಂತ ಅಂದ್ಕೊಳ್ಳಿ. ಏನಕ್ಕೆ ಅಂದರೆ ಸ್ವಲ್ಪ ತಟ್ಟೆಗೆ ಈಗ ಎಲ್ಲ ಗಟ್ಟಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ತಟ್ಟೆಗೆ ಅಂತ ತುಪ್ಪ ಹಚ್ಕೊಳ್ತೀನಲ್ಲ, ಅಷ್ಟು ಬಿಟ್ಟರೆ ಟೋಟಲಾಗಿ ನಾನು ಒಂದು ಸ್ಪೂನು ಕೂಡ ತುಪ್ಪ ಬಳಸಿಲ್ಲ ಇದಕ್ಕೆ. ಸ್ಪೂನು ತುಪ್ಪ ಇಲ್ಲದೆ ಇರೋರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲವೇ ಇಲ್ಲ. ಈ ಕಾಯಿನಲ್ಲೇ ಜಿಡ್ಡಿನಂಶ ಅದೇ ಬಿಟ್ಕೊಳ್ಳುತ್ತೆ, ಎಲ್ರಿಗೂ ಗೊತ್ತೇ ಇದೆ ಇದು. ಕಾಯಿನಲ್ಲೇ ಸ್ವಲ್ಪ ಬಲ್ತಿರೋ ಕಾಯಲ್ಲೆಲ್ಲ ಮಾಡ್ತೀವಲ್ಲ, ಹಂಗಾಗಿ ಅದರಲ್ಲೇ ಕಾಯಿನಲ್ಲೇ ಜಿಡ್ಡಿನಂಶ ಅದೇ ಬಿಟ್ಕೊಳ್ಳುತ್ತೆ. ಹಂಗಾಗಿ ಅದೇ ಸಾಕು, ತುಪ್ಪ ಏನು ಹಾಕೋ ಅವಶ್ಯಕತೆ ಏನಿಲ್ಲ. ನೋಡಿ ಹೀಗೆ ನೀಟಾಗಿ ತಿರುಗಿಸ್ತಾನೇ ಇರಬೇಕು. ತಳ ಅಂಟಬಾರ್ದು, ಹಂಗಾಗಿ ಅಂಟದೀರ ನೋಡಿಕೊಂಡು ನಿಧಾನವಾಗಿ ತಿರುಗಿಸ್ತಾನೇ ಇರಬೇಕು ಸಣ್ಣ ಊರಿನಲ್ಲಿ. ಸ್ವಲ್ಪ ಬಾಣಲಿ ಏನಂತ ಅಂದರೆ ಸ್ವಲ್ಪ ದಪ್ಪ ತಳ ಇರೋಂಥದ್ದನ್ನೇ ತೊಗೊಳ್ಬೇಕು. ಈ ಸ್ಟೀಲು ಆ ಥರ ತೊಗೊಂಡ್ರೆ ಸೀದೋಗ್ಬಿಡುತ್ತೆ, ಹಂಗಾಗಿ ಆ ಥರ ಎಲ್ಲ ಬೇಡ. ಈ ಥರ ಸ್ವಲ್ಪ ಗಟ್ಟಿ ಪಾತ್ರೆ ಅಂದರೆ ಬಾಣಲಿ ಒಂದು ಸ್ವಲ್ಪ ಗಟ್ಟಿ ಇರೋದು, ಇಲ್ಲಾಂದರೆ ಮಾಮೂಲಿ ಬಾಣಲಿ ಬರುತ್ತಲ್ಲ ನಾನ್ ಸ್ಟಿಕ್, ಆ ಥರದ್ದಾದರೂ ಮಾಡ್ಕೊಳ್ಬೋದು. ಅಂದರೆ ತುಂಬ ಬೇಗ ಆಗುತ್ತೆ ಈ ಥರ ಒಂದು ಪಾತ್ರೆ ತೊಗೊಂಡ್ರೆ. ಇಲ್ಲ ಸ್ಟೀಲ್ ಆ ಥರ ತೊಗೊಂಡ್ರೆ ಅಂತೂ ಆಗೋದೇ ಇಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಇನ್ನೂ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡೆ ತಿರುಗಿಸ್ತಾನೇ ಇರಬೇಕು. ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸ್ತಾ ಇರಬೇಕು ನೀಟಾಗಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಉಂಡೆ ಆಗೋ ತನಕ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ನೀರಿನ ಅಂಶ ಡ್ರೈ ಆಗೋವರೆಗೂ ನೋಡಿ ಒಂದು ಸ್ವಲ್ಪ ತಗೊಂಡು ಚೆಕ್ ಮಾಡಿ ನೋಡ್ಕೊಳ್ತಾ ಇರಬೇಕು, ಕೈಯಲ್ಲಿ ಇನ್ನೂ ಅಂಟ್ತಾ ಇದೆಯಾ ಏನು ಅಂತ. ಅಂದರೆ ಎಲ್ಲ ಹಂಗೆ ಒಂದು ಗೂಡಲಿಲ್ಲ ಅಂತ ಅಂದರೆ ಅದಾಗಿರಲ್ಲ ಅಂತ ಅರ್ಥ, ಒಂದು ಗೂಡ್ತು ಅಂತಂದರೆ ಆಗಿರುತ್ತೆ ಅಂತ ಅರ್ಥ. ನೀಟಾಗಿ ಉಂಡೆ ಕಟ್ಟಿದಾಗ ಉಂಡೆ ಹಾಕಬೇಕು, ಆವಾಗ ಆಗಿದೆ ಅಂತ ಅರ್ಥ. ನೋಡಿ ಈ ಥರ ಫಸ್ಟು ಒಂದು ತಟ್ಟೆಗೆ ನಾನು ತುಪ್ಪ ಹಚ್ಚಿ ಇಟ್ಕೊಳ್ತೀನಿ. ಸ್ವಲ್ಪ ನೋಡಿ ಅಷ್ಟರಲ್ಲಿ ಅದು ರೆಡಿಯಾಗೋ ಅಷ್ಟರಲ್ಲಿ ನಾನು ಸ್ವಲ್ಪ ತುಪ್ಪ ಹಚ್ಕೊಂಡು ಇಟ್ಕೊಳ್ತೀನಿ. ಎಷ್ಟು ಅಂದರೆ 1/4 ಸ್ಪೂನಷ್ಟು ತುಪ್ಪ ಅಷ್ಟೇ ನಾನು ಇದಕ್ಕೆ ಹಾಕ್ಕೊಂಡಿರೋದು. ನೀವೇ ನೋಡ್ತಾ ಇದ್ದೀರಲ್ಲ, ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನೋಡಿ ಇವಾಗ ಅದನ್ನು ಆಗಿದೆಯಲ್ಲ ಈ ಮೆಜರ್ಮೆಂಟು. ನೋಡಿ ಇಷ್ಟ ಕರೆಕ್ಟಾಗಿ ಅಳತೆ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೆ ನೀವು ಕೂಡ ಇದೇ ಥರ ಕೊಬ್ಬರಿ ಮಿಠಾಯಿಯನ್ನು ಮಾಡ್ಕೊಳ್ಬೋದು. ಆದರೆ ಈ ಕೊಬ್ಬರಿ ಮಿಠಾಯಿಗೆ ಯಾವ್ಯಾವ ದೇವ್ರದ್ದು ಹೆಸರು ಅಂತ ಹೇಳ್ತೀನಿ ನೋಡಿ. ಇವಾಗ ಹೇಳಿಲ್ಲ, ನಾನು ಹೇಳ್ತೀನಿ ನೋಡಿ. ಇಷ್ಟು ಕೂಡ ನೀಟಾಗಿ ತಿರುಗಿಸ್ಕೋಬೇಕು ನೀಟಾಗಿ. ನೋಡಿ ಈ ಥರ ಕರೆಕ್ಟಾಗಿ ಇದು ಹದ ಬರೋವಷ್ಟರಲ್ಲಿ ನಾನು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ತಟ್ಟೆ ಇಲ್ಲ ಅಂತ ಅಂದರೆ ಒಂದು ಬಾಕ್ಸ್ ಟೈಪ್ ಬರುತ್ತಲ್ಲ, ಆ ಥರ ಮೋಲ್ಡಲ್ಲಾದರೂ ಕೂಡ ಹಾಕ್ಕೊಳ್ಬೋದು. ಇಲ್ಲ ನೀವು ತಟ್ಟೆನಲ್ಲೇ ಮಾಡ್ಕೊಳ್ಬೋದು. ಈ ತಿರುಗಿಸೋವಾಗ ಏನಂತ ಅಂದರೆ ತಳದಲ್ಲಿ ಉಂಡೆ ಆಗುತ್ತೆ, ಅಂದರೆ ಉಂಡೆ ಕಟ್ಕೊಳ್ಳುತ್ತೆ. ಹಿಂಗೆ ತಿರುಗಿಸ್ದಾಗ ರೋಲ್ ಥರ ಆಗುತ್ತೆ, ಆವಾಗ ಪಕ್ಕ ಆಗಿದೆ ಅಂತ ಅರ್ಥ. ಅಲ್ಲಿಗೆ ಚೆನ್ನಾಗಿ ಬಂದಿರುತ್ತೆ ಕೊಬ್ಬರಿ ಮಿಠಾಯಿ ಅಂತೂ. ಆ ಹದ ಬಂದ್ರೇ ಕರೆಕ್ಟಾಗಿರೋದು. ನೋಡಿ ಇವಾಗ ಅದನ್ನು ಎತ್ತಿ ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಫುಲ್ಲು ನೋಡಿ ಕರೆಕ್ಟಾಗಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಎಲ್ಲ ಹದ ಮಾಡ್ಕೊಳ್ತೀನಿ, ಸಮ ಮಾಡ್ಕೊಳ್ಬೇಕು ನೀಟಾಗಿ. ನೋಡಿ ಈ ಥರ ಇಲ್ಲ ತುಪ್ಪ ಹಚ್ಚಿ ಸಮ ಮಾಡ್ಕೊಳ್ತೀವಿ ನಾವು, ಹಂಗಾದರೂ ಮಾಡ್ಕೊಳ್ಳಿ, ಹಚ್ಚಲಿಲ್ಲ ಅಂದ್ರೂ ಏನು ಪರವಾಗಿಲ್ಲ. ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಹಿಂಗೆ ಉಂಡೆ ಆಗಬೇಕು, ಆವಾಗ ಅಲ್ಲಿಗೆ ಆಗಿದೆ ಅಂತ ಅರ್ಥ. ಅಲ್ಲಿಗೆ ನೋಡಿ ಎಣ್ಣೆ ಎಲ್ಲ ನಾನು ಹಚ್ಕೊಂಡೇ ಇಲ್ಲ, ಅದೇ ಆಗಿದೆ ಕೈಗೆ ಕಾಯಿಂದು ಜಿಡ್ಡು. ನೋಡಿ ಈ ಥರ ಸಮ ಮಾಡ್ಕೋಬೇಕು. ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಈ ಥರ ನೀಟಾಗಿ ಸಮ ಮಾಡಬೇಕು. ಚೆನ್ನಾಗಿ ಈ ಥರ ಸಮ ಮಾಡಿ ಸ್ವಲ್ಪ ಲೈನ್ ಹಾಕಿ ಬಿಟ್ಬಿಟ್ರೆ ಈಗ ಇವತ್ತು ನೈಟ್ ಮಾಡಿಟ್ಟು ಬೆಳಗ್ಗೆಗೆ ಓಪನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ 4-5 ಅವರ್ ಅಂತೂ ಬೇಕೇ ಬೇಕು ಇದು ಗಟ್ಟಿ ಆಗೋದಕ್ಕೆ. ಹಿಂಗೆ ಕಟ್ ಮಾಡ್ಕೊಳ್ಳೋದಕ್ಕೇನಿಲ್ಲ ಅಂತಂದರೆ ಈ ಥರ ತಟ್ಟೆಗೆ ಹಾಕ್ಬಿಟ್ಟು 4-5 ಅವರ್ ಆದರೂ ಬೇಕು, ಗಟ್ಟಿ ಆಗಬೇಕು. ಫ್ರಿಡ್ಜಲ್ಲೆಲ್ಲ ಏನು ಇಡೋ ಅವಶ್ಯಕತೆ ಏನಿಲ್ಲ, ಈಚೆನೇ ಇಟ್ಟರೆ ಸಾಕು. ನೋಡಿ ಈ ಥರ ಲೈನ್ ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಫಸ್ಟು ಸ್ವಲ್ಪ ಹಿಂಗೆ ಲೈನ್ ಹಾಕ್ಕೊಂಡು ಬಿಟ್ಕೊಂಡ್ರೆ ಬಿಟ್ಟು ನೈಟ್ ಮಾಡಿಟ್ಟು ನಾನು ಬೆಳಗ್ಗೆಗೆ ತೆಗೆಯೋದು, ಅಲ್ಲಿವರೆಗೂ ನಾನು ತೆಗೆಯೋದೇ ಇಲ್ಲ ನಾನು. ಅದು ಸ್ವಲ್ಪ ನೀಟಾಗಿ ಹದವಾಗಿ ಗಟ್ಟಿಯಾಗಲಿ ಅಂತ ಹೇಳಿ ಈ ಥರ ಹಿಂಗೆ ಕಟ್ ಮಾಡಿ ಅಂದರೆ ಮಾರ್ಕ್ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆಗೆ ಓಪನ್ ಮಾಡ್ತೀನಿ, ಅದನ್ನು ತೆಗೆದು ತೋರಿಸ್ತೀನಿ. ನೋಡಿ ಹಂಗೂ ಸ್ವಲ್ಪ ಸೈಡು ತೆಗಿಯೋಣ ಅಂತ ಹೆಂಗಾಗಿದೆ ಅಂತ 4-5 ಅವರ್ ಆದಮೇಲೆ ನೋಡಿ ತೆಗ್ದಿದ್ದೀನಿ.
ನೋಡಿ ಈ ಥರ ಸ್ವಲ್ಪ ತೆಗೆದು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು ಮಾತ್ರ. ಈಗ ಆ 8 ದೇವರುಗಳು ಯಾವ್ಯಾವುದು ಅಂತ ನಾನಿವಾಗ ಹೇಳ್ತೀನಿ. ಹುಲ್ಲೂರಮ್ಮ, ಚಾಮುಂಡೇಶ್ವರಿ, ಮಲೆ ಮಹದೇಶ್ವರ, ಚಿಕ್ಕಣ್ಣ ಸ್ವಾಮಿ, ಶನಿ ಮಹಾತ್ಮ, ಆಂಜನೇಯ, ಗಣಪತಿ, ನರಸಿಂಹಸ್ವಾಮಿ, ಇಷ್ಟು ದೇವ್ರುಗಳ್ದು ಪ್ರಸಾದ ಒಂದೇ ಮಿಠಾಯಿನಲ್ಲಿದೆ ನೋಡಿ. ಇವಾಗ ಅಂದರೆ ಇವಾಗ ಒಬ್ಬೊಬ್ರಿಗೂ ಒಂದೊಂದು ಪ್ರಸಾದ ಅಂತ ಕೊಡೋದಕ್ಕಿಂತ ಎಲ್ರಿಗೂ ಸೇರಿಕೊಳ್ಳುತ್ತೆ, ಎಲ್ರಿಗೂ ಒಂದೇ ಪ್ರಸಾದ ಸೇರಿಕೊಳ್ಳುತ್ತೆ. ಅವಾಗ ಎಲ್ಲ ದೇವ್ರದ್ದು ಕೂಡ ಸೇರಿಕೊಂಡಿರುತ್ತೆ ನೋಡಿ. ಎಲ್ರಿಗೂ ಕೂಡ ಒಂದೇ ಪ್ರಸಾದ, ಒಂದೇ ಮಿಠಾಯಿನಲ್ಲಿ ಎಲ್ಲ ದೇವ್ರ ಪ್ರಸಾದನೂ ಕೂಡ ಕೊಡ್ಬೋದು ಎಲ್ರಿಗೂ ಕೂಡ. ಯಾರಿಗಾದ್ರೂ ಈಗ ಕೊಡಬೇಕು ಅಂದವ್ರಿಗೆಲ್ಲ ಇಷ್ಟು ದೇವ್ರದ್ದು ಪ್ರಸಾದ ಇದೆ ಅಂತ ಹೇಳಿ ಕೊಡ್ಬೋದು ನೋಡಿ. ಎಲ್ಲರೂ ಕೂಡ ಮಕ್ಕಳು ಕೂಡ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ಥರ ಕೊಬ್ಬರಿ ಮಿಠಾಯಿ ಅಂತ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಖುಷಿಯಿಂದ ತಿಂತಾರೆ ನೋಡಿ. ಇದು ನಾನು ಬೆಳಗ್ಗೆಗೆ ಕಟ್ ಮಾಡ್ತಾ ಇರೋದು, ಈ ಥರ ಕಟ್ ಮಾಡ್ತಾಯಿದ್ದೀನಿ ನೋಡಿ ನಿಧಾನವಾಗಿ. ಅಂದರೆ ಇನ್ನೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕೊಬ್ಬರಿ ಮಿಠಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ದಪ್ಪ ಕೂಡ ಇಷ್ಟು ದಪ್ಪ ಬೇಡ ನಮಗೆ ಲೇಯರ್ ಅನ್ನೋರು ಇನ್ನೂ ಸ್ವಲ್ಪ 2 ತಟ್ಟೆ ಮಾಡ್ಕೊಂಡು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ದಪ್ಪ ಇರಲಿ ಅಂತ ಹೇಳಿ ಈ ಥರ ಹಾಕಿದ್ದೀನಿ. ಅಂದರೆ ತಿಕ್ನೆಸ್ಸು ಕೂಡ ಚೆನ್ನಾಗಿರುತ್ತೆ. ಇನ್ನೂ ಚಿಕ್ಕ ಸೈಜ್ ಕೂಡ ಕಟ್ ಮಾಡ್ಕೊಳ್ಬೋದು, ಇಷ್ಟೇ ಸೈಜ್ ಕಟ್ ಮಾಡಬೇಕು ಅಂತ ಏನಿಲ್ಲ. ಇನ್ನೂ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಡೆಕೋರೇಷನ್ಗೂ ಕೂಡ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಆ ಥರ ಎಲ್ಲ ಡೆಕೋರೇಷನ್ನು ಕೂಡ ಮಾಡ್ಕೊಳ್ಳಿ ನೀವು. ನಾನು ಮಾಮೂಲಿ ಸಿಂಪಲ್ಲಾಗಿ ಮಾಡಿದ್ದೀನಿ ಇಷ್ಟೇ ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. 8 ದೇವರುಗಳ ಪ್ರಸಾದ ಒಂದೇ ಮಿಠಾಯಿನಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತಲ್ಲ. ಇದೇ ಥರ ನೀವು ಕೂಡ ಎಲ್ಲ ಕಾಯಿಗಳ್ನು ವೇಸ್ಟ್ ಮಾಡ್ತೀರಾ ಈ ಥರ ನೀವು ಕೂಡ ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಅಂದರೆ ಒಂದು ವಾರ, 15 ದಿನ, ಒಂದು 20 ದಿನದವರೆಗೂ ಕೂಡ ಕಾಯಿ ವೇಸ್ಟ್ ಆಗೋದೇ ಇಲ್ಲ. ಫ್ರೀಝರ್ನಲ್ಲಿ ಇಟ್ಬಿಟ್ರೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಕೂಡ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಯಾರೂ ಆಗಿಲ್ಲ ಅಂತಂದರೆ ವಿಡಿಯೋ ನೋಡ್ತಾ ಇರೋರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.